ಸುತ್ತ ನಡ್ಕೊಂಡು ಹೋಗ್ಬೋದು. ಮಜಾನೇ ಮಜಾ. ಅಕ್ಕ ಆದ್ರೆ ಕೀನ ಇಲ್ವಲ್ಲ. ಇದು ಅಂಜಲಿ ಮ್ಯಾಜಿಕ್ ಸ್ಕೂಟ್ರು. ನೀನು ಹತ್ಯೆ ಗಟ್ಟಿಯಾಗಿ ಕುತ್ಕೋ, ನಾನು ಮ್ಯಾಜಿಕ್ ಮಾಡ್ತೀನಿ. ಆಯ್ತು ಅಕ್ಕ. ಗಟ್ಟಿಯಾಗಿಟ್ಕೋ, ಆಮೇಲೆ ಬಿದೋಗ್ತೀಯಾ. ಸ್ಕೂಟ್ರೆ ಪ್ಲೀಸ್, ನೀನು ನಿನ್ನ ಮನೆ ಹತ್ರ ಹೋಗು ಪ್ಲೀಸ್ ಪ್ಲೀಸ್ ಪ್ಲೀಸ್. ಸ್ಕೂಟ್ರೆ ಪ್ಲೀಸ್. ಚೆನ್ನಾಗಿತ್ತಾ? ಓಕ ಸೂಪರ್. ಈಗ ಈ ಗಾಡಿ ಏನ್ ಮಾಡೋದು? ಗಾಡಿ ಪ್ಲೀಸ್, ನೀನ್ ಎಲ್ಲಿದ್ಯೋ ವಾಪಸ್ ಎಲ್ಲ ಹೋಗ್ಬಿಡು ಪ್ಲೀಸ್ ಪ್ಲೀಸ್. ತಗೊಂಡ್ ಬನ್ನಿ ಅದನ್ನ. ಹ್ಯಾಪಿ ಬರ್ಡೇ ಕಿಶೋರ್. ಎಲ್ಲರೂ ಅವನಿಗೆ ವಿಶ್ ಮಾಡಿ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಕಂದ, ಇನ್ಮೇಲೆ ಇವರೇ ನಿನ್ನಮ್ಮ. ಇವ್ರು ನಿನ್ನನ್ನು ಚೆನ್ನಾಗಿ ನೋಡ್ಕೋತಾರೆ. ನೀನು ಬರೋದು ಸ್ವಲ್ಪ ತಡ ಆಯಿತು ಅಂತ ಅವ್ರು ಎಷ್ಟು ಚಡ್ಪಡಿಸಿದ್ರು ಗೊತ್ತಾ? ಇಂಥ ಅಮ್ಮನ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ದೆ. ಮೇಡಮ್, ನೀವು ಇವನ್ನ ನಿಮ್ಮ ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೋತೀರ ನಂಬಿಕೆ ನನಗೀಗ ಬಂತು. ನೀವು ಇವನಿಗೋಸ್ಕರ ಎಷ್ಟು ಚಡ್ಪಡಿಸಿದ್ರಿ ಅಂತ ನಾನು ಈಗ ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ಇವನಿಗೊಂದು ಒಳ್ಳೆ ಭವಿಷ್ಯನ ರೂಪಿಸ್ಕೊಡಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ನಾವಿನ್ನು ಬರ್ತೀವಿ. ಮೇಡಮ್, ಒಂದು ನಿಮಿಷ ಇರಿ. ತಗೊಳ್ಳಿಮ್ಮ, ಇದರಲ್ಲಿ ಸ್ವೀಟ್ಸ್ ಆಮೇಲೆ ಬಟ್ಟೆ ಎಲ್ಲ ಇದೆ. ಮಕ್ಕಳಿಗೆಲ್ಲ ಹಂಚಿಬಿಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಂಕಲ್ ಅಂತ ಹೇಳಿ. ಇಟ್ಸ್ ಓಕೆ. ಪುಟ್ಟ, ಒನ್ಸ್ ಅಗೇನ್ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಾವಿನ್ನು ಬರ್ತೀವಿ ಸರ್, ನಾವಿನ್ನು ಬರ್ತೀವಿ. ಅವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಬನ್ನಿ ಮಕ್ಕಳೇ, ನಾವೆಲ್ಲ ಹೋಗೋಣ. ಅದು ಸರಿ, ರಾಗಿಣಿ ಅತ್ತಿಗೆ ಎಲ್ಲೋದ್ರು? ಕಿಶೋರ್ ಒಬ್ಬನೇ ಮನೆಗೆ ಬಂದ? ಅವ್ನು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಸುಸ್ತಾಗಿರೋ ಕಾಣಿಸ್ತಾ ಇದ್ದಾನೆ. ಆಮೇಲೆ ವಿಚಾರಣೆ ಮಾಡಿದ್ರಾಯ್ತು. ಅದಕ್ಕೆ ಇವ್ನಿಗೆ ಸ್ವಲ್ಪ ಹಾಲು ತಂದು ಕೊಡಿ, ಕುಡಿದು ಫ್ರೆಶ್ ಅಪ್ ಆಗಲಿ. ಕರ್ಕೊಂಡು ಹೋಗಿ.
ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ಈ ದರಿದ್ರ ಮಗು ಬೇರೆ ಹೋದ್ಯ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಲಿ ಅಂತ ಮತ್ತೆ ವಾಪಸ್ ಬಂದಿದೆ. ಹೌದು, ಒಂಟಿಯಾಗಿ ಎಲ್ಲೋ ಬಿಟ್ಟು ಮಗು ವಾಪಸ್ ಹೇಗೆ ಬರೋಕ್ಕೆ ಸಾಧ್ಯ? ಛೇ, ಎಲ್ಲ ವಿಚಿತ್ರವಾಗಿದೆಯಲ್ಲ. ಎಲ್ಲೇ ಹೋಗಿದೆ ಇಷ್ಟೊತ್ತು, ಆ ದರಿದ್ರ ಬೇರೆ ವಾಪಸ್ ಬಂದಿದೆ. ಛೇ, ಅದು ಅಮ್ಮ, ಈಗಲಾದರೂ ನಿಜ ಹೇಳು, ಆ ಮಗುನ ಅಕ್ಕ ಎಲ್ಲಿ ಕರ್ಕೊಂಡು ಹೋಗಿದ್ಲು ಅಂತ. ನನಗೇನು ಗೊತ್ತು? ನನ್ನ ನೀನು ಕೇಳ್ತೀಯ? ನಿಮ್ಮ ಅಕ್ಕ ಬಂದಮೇಲೆ ಅವಳನ್ನೇ ಕೇಳು. ಆ ದರಿದ್ರ ಮಗು ಇಲ್ಲಿಗೆ ಬಂದಿದೆ ಅಂತ ಅಂತಿದ್ದೆ. ಹೌದು ಕಣೋ, ಬಾಗಲ್ ತಟ್ಟಿದ್ದು ರಾಗಿಣಿ ಅನ್ಕೊಂಡು ಆ ದರಿದ್ರ ಮಗು ಒಂದೇ ಬಂತಲ್ಲ, ನೀನೆಲ್ಲಿ ಹೋಗಿದ್ದೆ ಅಂತ ಕೇಳಕ್ ಬಂದೆ. ತಪ್ಪೇನೋ? ಇಲ್ಲ ಅಮ್ಮ, ನೀನು ಅಕ್ಕ ಏನೋ ಪ್ಲಾನ್ ಮಾಡಿದ್ದೀರಾ. ಆ ಮಗು ವಾಪಸ್ ಬಂದಿರೋದೇ ಒಂದು ಮಿರಾಕಲ್ ಅನ್ಸುತ್ತೆ. ನಿಜ ಹೇಳು, ಏನು ನಡೀತು ಅಂತ. ನನಗೆ ಗೊತ್ತಿಲ್ಲ ಅಂತ ಹೇಳಿಲ್ವೇನೋ ನಿನಗೆ? ನಿನಗೆ ನಿಜವಾಗ್ಲೂ ಏನೂ ಗೊತ್ತಿಲ್ವಾ? ಇಲ್ಲ 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 ಇಲ್ಲ, ಸುಮ್ಮನೆ ಯಾಕೋ ತಲೆ ತಿಂತೀಯ? ಸರಿ ಆಗಿದ್ರೆ ಆ ಮಗುನೇ ಹೋಗಿ ಕೇಳೋಣ ಏನು ನಡೀತು ಅಂತ. ಸತ್ಯ ಹೇಳುತ್ತೆ ಆ ಮಗುನೇ. ಯಾಕಮ್ಮ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಬಾ, ಅದೇನಂತ ಕೇಳೋಣ. ಬಿಡ ನನ್ನ ಕೈನ, ಏನೋ ಮಾಡ್ತಿದ್ದೀನಿ ನೀನು? ಬಿಡ, ನೀನು ಬರಲೇಬೇಕೀಗ. ಬಾ ಬಿಡ, ಬಾಮ, ಬಿಡು. ಇವಾಗ ಹೇಳು ಚಿನ್ನಿ, ಅತ್ತೆ ನಿನ್ನ ದೇವಸ್ಥಾನ ಕರ್ಕೊಂಡು ಹೋಗಿರ್ಲಿಲ್ವಾ? ಕರ್ಕೊಂಡೋಗಿದ್ರು. ದೇವ್ರಿಗೆ ಪೂಜೆ ಮಾಡಿಸಿದ್ರ ಕಂದ? ಊನಮ್ಮ, ಪೂಜೆ ಮಾಡಿಸಿದ್ರು. ಈಚೆ ಕಡೆ ಕರ್ಕೊಂಡೋಗಿ ಪ್ರಸಾದ ಕೊಟ್ರು. ಪ್ರಸಾದ ತಿಂದ ತಕ್ಷಣ ನಿದ್ದೆ ಬಂದ್ಬಿಡ್ತು. ನೀನು ತುಷಾರ. ನೀನಾರು? ನಾನು ಬೇಳೆ ಸಾರು. ನಾನು ಕುನ್ನಿ ಅಲ್ಲ, ಮುದ್ದು ಗುಮ್ಮ ಅಂಜಲಿ. ಧೈರ್ಯವಿದ್ದರೆ ನನ್ನ ಮುಂದೆ ಬಂದು ಮಾತಾಡು.